ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಿದ್ದೀನಿ. ಬನ್ನಿ, ನಾನು ನಿಮಗೆ ಇವತ್ತು ಶೆಟ್ಟಹಳ್ಳಿಲಿ ಒಂದು 30-40 ಸೈಟಲ್ಲಿರುವಂಥ ಒಂದು ಮನೆ ತೋರ್ಸೋಕೆ ಕರ್ಕೊಂಬಂದಿದ್ದೀನಿ. ಸಪ್ತಗಿರಿ ಯೂನಿವರ್ಸಿಟಿಗೆ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನೋಡಿ, ಇದೇ ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲಿವೇಶನ್ ಕೂಡ ತುಂಬ ಡೀಸೆಂಟಾಗಿ ಮಾಡಿದ್ದಾರೆ. ನೋಡಿ, ಗೇಟ್ ಕೂಡ ಫುಲ್ ಕ್ಲೋಸ್ ಆಗಿದೆ. ಫುಲ್ ಕ್ಲೋಸ್ಡು ಆ ಥರ ಒಂದು ಗೇಟು. ಎಲಿವೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ, ನಾವೀಗ ಒಳಗಡೆ ಹೋಗಿ ಮನೇನ ತೋರಿಸ್ತೀನಿ ನಾನು ನಿಮಗೆ. ಪಾರ್ಕಿಂಗ್ ನೋಡೋದಾದರೆ ನಿಮಗೆ 3 ಕಾರ್ ಅಂತೂ ಆರಾಮಾಗಿ ನಿಂತ್ಕೊಳ್ಳುತ್ತೆ. 3 ಕಾರ್ ನಿಂತ್ಕೊಂಡು ಪ್ಲಸ್ ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಕೆಳಗಡೆ 1 BHK ಮನೆ ಇದೆ. ಗ್ರೌಂಡಲ್ಲಿ 1 BHK ಮನೆ ಇದೆ. ವಿತ್ ಬೋರ್ ಇದೆ, ಕಾವೇರಿ ವಾಟ್ರ್ ಇದೆ. ನೋಡಿ, ಮನೆ ಮುಂದೆ ಫಸ್ಟ್ ಫ್ಲೋರಲ್ಲಿ ಎಷ್ಟು ಫ್ರೀಯಾಗಿ ಜಾಗ ಕೊಟ್ಟಿದ್ದಾರೆ. ಆರಾಮಾಗಿ ಫುಲ್ ಫ್ರೀ ಆಗಿದೆ ಜಾಗ. ಮನೆ ನಿಮಗೆ ತೋರಿಸ್ತಾ ಇದ್ದೀನಿ. ಜಾಗ ಎಷ್ಟು ಫ್ರೀ ಆಗಿದೆ ಅಂದರೆ ನೋಡಿ, ಮನೆ ಫುಲ್ ಫ್ರೀ ಆಗಿದೆ. ಫುಲ್ ಫ್ರೀಯಾಗಿ ಜಾಗ ಇದೆ. ಈ ಥರ ಫ್ರೀ ಜಾಗ ಬೇಕು ಮನೆ ಮುಂದೆ. ಯಾಕಂದರೆ ಆರಾಮಾಗಿ ಒಂದಿಬ್ಬರು 3 ಕೂರೋ ಜಾಗ ಇರಬೇಕು. ಇನ್ನು ನೀವು ಓನರ್ ಇರೋವಂಥ ಮನೆ ವಾಸ್ಕಲ್ ನೋಡೋದಾದರೆ ತುಂಬಾ ತಿಕ್ಕಾಗಿರೋವಂಥ ಒಂದು ವಾಸ್ಕಲ್ ಕೂಡ ಹಾಕಿದ್ದಾರೆ. ನೋಡಿ, ಡೋರ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಲ್ ಕೂಡ ತುಂಬಾ ಡೋರ್ ಡಿಸೈನ್ ಕೂಡ ಚೆನ್ನಾಗಿದೆ. ನೋಡಿ, ಇನ್ನು ಓನರ್ ಇರುವಂಥ ಮನೆ ಹಾಲ್ ನೋಡೋದಾದರೆ ನೀವು ತುಂಬಾ ಬಿಗ್ ಹಾಲು, ತುಂಬಾ ದೊಡ್ಡ ಹಾಲ್ ಬಂದಿದೆ. ಅದೇ ಥರ ನಿಮಗೆ ಈಸ್ಟ್ಗೆ ಮುಖ ಮಾಡಿ ಕುತ್ಕೊಂಡು TV ನೋಡೋ ಥರನೂ ಮಾಡಿದ್ದಾರೆ. ಫ್ರೀಯಾಗಿ ನಿಮಗೆ L ಶೇಪಲ್ಲಿ ಸೋಫಾ ಹಾಕೋಬೇಕು ಆ ಥರ ಮಾಡಿದ್ದಾರೆ. ನಿಜವಾಗೂ ಚೆನ್ನಾಗಿ ಬಂದಿದೆ ಇದು. ನೋಡಿ, ಇಲ್ಲಿ ನೋಡೋದಾದರೆ ನೀವು ಇನ್ನು ದೇವ್ರ ಮನೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ದೇವ್ರ ಮನೆ. ನಿಜವಾಗಿಯೂ ಗೋಪುರ ಆಗಿರ್ಬೋದು ಎಲ್ಲನೂ ಒಂದು ಉತ್ತಮವಾಗಿ ದೇವ್ರ ಮನೆ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಇನ್ನು ಕಿಚನ್ ನೋಡಿ, ಕಿಚನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಕಿಚನ್ ಫುಲ್ ಫಿನಿಶಿಂಗ್ ಆಗಿದೆ. ಕೆಲಸ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ನೋಡಿ, ಫುಲ್ ಫಿನಿಶಿಂಗು. ದೇವ್ರ ಮನೆ ನೋಡಿ ನೀವು, ಫುಲ್ ತುಂಬಾ ಚೆನ್ನಾಗಿ ಬಂದಿದೆ ದೇವ್ರ ಮನೆ ನಿಜವಾಗೂ. ಇನ್ನು ಈ ಕಡೆ ಬಂದರೆ ನಿಮಗೆ 2 ರೂಮ್ ಮಾಡಿದ್ದಾರೆ. ಇದು ರೂಮ್ 2 ಮಾಡಿರೋದು. ಎರಡು ಕೂಡ ರೂಮ್ ದೊಡ್ಡದಾಗಿ ಬಂದಿದೆ. ನೋಡಿ, ಇದು ಒಂದು ರೂಮು ತುಂಬಾ ಫ್ರೀ ಆಗಿದೆ. ಈ ಕಡೆ ಕಾಮನ್ ಟಾಯ್ಲೆಟ್ ಬರುತ್ತೆ. ನೋಡಿ, ಇದು ಕಾಮನ್ ಟಾಯ್ಲೆಟ್. ಫಿಟ್ಟಿಂಗ್ ಎಲ್ಲ ರೆಡಿ ಇದೆ ಫ್ರೆಂಡ್ಸ್, ಎಲ್ಲ ರೆಡಿ ಇದೆ. ನೋಡಿ, ಇದು ಬಿಗ್ಗೆಸ್ಟ್ ರೂಮು, ಮಾಸ್ಟರ್ ಬೆಡ್ರೂಮು. ಕಾಟ್ ಕೂಡ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ. ವುಡ್ ವರ್ಕ್ ನೋಡಿ ಎಷ್ಟು ಡೀಸೆಂಟಾಗಿ ಕಲರ್ನ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಫುಲ್ ಫಿನಿಶ್ ಇದೆ. ಇನ್ನು ಅಟ್ಯಾಚ್ ಟಾಯ್ಲೆಟ್ ಕೂಡ ನಿಮಗೆ ರೆಡಿ ಇದೆ. ಫಿಟ್ಟಿಂಗ್ಸ್ ಯಾವುದು ಹಾಕಬೇಕು ಅನ್ನೋಂಗಿಲ್ಲ, ಎಲ್ಲ ಫಿಟ್ಟಿಂಗ್ಸು ರೆಡಿ ಇದೆ ಅಂಥ ಒಂದು ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಮನೇಲಿ ಫಿಟ್ಟಿಂಗ್ಸ್ ಹಾಕಿರಲ್ಲ, ಇಲ್ಲಿ ಎಲ್ಲ ರೆಡಿ ಇದೆ. ರೆಡಿ ಟು ಮೂವ್ ಪೂರ್ತಿ ತೋರಿಸಿದ್ದೀನಿ. ಸೆಕೆಂಡ್ ಫ್ಲೋರ್ ನೀವು ಮೇಲ್ಗಡೆ ಸೀಲಿಂಗಲ್ಲಿ POP ನೋಡೋದಾದರೆ POP ಕೂಡ ತುಂಬಾ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಮತ್ತು ಹಂಗೆ ಲೈಟಿಂಗ್ಸ್ ಕೂಡ ಒಳ್ಳೆ ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಹೆವಿ ಕಲರ್ ಅಂತ ಎಲ್ಲೋ ಇದು ಮಾಡಿ. ಬನ್ನಿ, ಇವಾಗ ನಾವು ಫಸ್ಟ್ ಫ್ಲೋರ್ ನೋಡಾಯಿತು, ಸೆಕೆಂಡ್ ಫ್ಲೋರ್ಗೂ ಹೋಗ್ಬಿಡೋಣ. ಹಂಗೆ ಬನ್ನಿ, ನಾವೀಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಕರ್ಕೊಂಬಂದಿದ್ದೀನಿ ನಾನು ನಿಮಗೆ. ಸೆಕೆಂಡ್ ಫ್ಲೋರು ಸೇಮ್ ಇದೆ ಮನೆ. ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಬರುತ್ತೆ. ಅಷ್ಟೇ ಫ್ರೀಯಾಗಿ ಜಾಗ ಇದೆ. ನೋಡಿ, ವಾಸ್ಕಲ್ಲು ಮತ್ತು ಸೇಮ್ ಕೆಳಗಡೆ ಹೆಂಗಿತ್ತು ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಸೇಮ್ ಇದೆ, ಆಲ್ಮೋಸ್ಟ್ ಏನು ಚೇಂಜಸ್ ಇಲ್ಲ. ನೋಡಿ, ಸೇಮ್ ಅದೇ ಥರ TV ಯೂನಿಟ್ ಪಕ್ಕದಲ್ಲಿ ನೋಡಿ, ಅದೇ ಥರ TV ಯೂನಿಟ್ ಸುತ್ತಲೂ ನಿಮಗೆ ವಿಂಡೋ ಮಾಡಿದ್ದಾರೆ ಅಲ್ವಾ. ತುಂಬ ಚೆನ್ನಾಗಿ ಬಂದಿದೆ. ಅದು ಡಿಸೈನ್ ಕೂಡ ಡಿಸೈನು ಚೆನ್ನಾಗಾಗುತ್ತೆ ಮತ್ತು ಬೆಳಕು ಅಷ್ಟೇ ಚೆನ್ನಾಗಿ ಬರುತ್ತೆ. ದೇವ್ರ ಮನೆ ಹಾಲ್ ಕೂಡ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಎಲ್ಲ ಸೇಮ್ ಇದೆ. ದೇವ್ರ ಮನೆ ಕೆಳಗಡೆ ಏನಿತ್ತು ಅದೇ ಮಾಡಿದ್ದಾರೆ. ಇಲ್ಲಿ ಡೋರ್ ಕೊಟ್ಟಿದ್ದಾರೆ, ಕೆಳಗಡೆ ಗ್ಲಾಸ್ ಕೊಟ್ಟಿದ್ದಾರೆ. ಅದು ಒಂದೇ ವ್ಯತ್ಯಾಸ, ಬೇರೆ ಏನು ವ್ಯತ್ಯಾಸ ಮಾಡಿಲ್ಲ. ಕಿಚನ್ ನೋಡೋದಾದರೆ ಕಿಚನ್ನು ಸೇಮ್ ಕೆಳಗಡೆ ಏನಿತ್ತು ಅದೇ ಥರ ಇದೆ. ಕಿಚನ್ ನೋಡಿ, ಫುಲ್ ಫಿಟ್ಟಿಂಗ್ಸ್ ರೆಡಿ ಇರೋವಂಥ ಮನೆ. ರೆಡಿ ಟು ಮೂವ್. ಇವತ್ತೇ ನೀವು ಬಂದು ರೆಡಿ ಮೂವ್ ಮಾಡ್ಕೊಬೋದು ಮನೆಗೆ, ಆ ಥರ ಇದೆ. ರೂಮ್ ಇದೆ ನೋಡಿ. ಗಾಳಿ ಬೆಳಕು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮನೆಗೆ. ಒಂದು ಕಾಟ್ ಕೊಟ್ಟಿದ್ದಾರೆ ಬಿಟ್ಟರೆ ಈ ಮನೆಯಲ್ಲಿ ಆ ರೂಮ್ಗಳಲ್ಲಿ ಎಲ್ಲೂ ಲೈಟ್ ಹಾಕಿಲ್ಲ. ಸೆಕೆಂಡ್ ಫ್ಲೋರ್ ಗಾಳಿ ಬೆಳಕಿದೆ ಅಷ್ಟೇ, ಬೇರೆ ಎಲ್ಲ. ನಿಜವಾಗೂ ಮನೆ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಿಗಾದ್ರೂ ಬೇಕಾದರೆ ದಯವಿಟ್ಟು ಈ ಮನೆನ
ಆರಾಮ ಪರ್ಚೇಸ್ ಮಾಡ್ಬೋದು. ಫಸ್ಟು ಡಬಲ್ ಬೆಡ್ ರೇಟ್ ಕೂಡ ನಾನು ಹೇಳ್ತೀನಿ ನಿಮಗೆ ಎಲ್ಲ ಒಂದೇ ಫೈನಲ್ ಆಗಿ. ಇದ್ದಾರೆ. ಬನ್ನಿ, ಮೇಲೆ ಸೋಲಾರ್ ಹಾಕಿದ್ದಾರೆ ಇಲ್ವಾ ಅದನ್ನು ಚೆಕ್ ಮಾಡಿಬಿಟ್ಟು ರೇಟ್ ಹೇಳ್ತೀನಿ. ಇದರದ್ದು ಡೀಟೇಲ್ಸ್ ಕೊಡೋದಾದರೆ ಫ್ರೆಂಡ್ಸ್ ವೆಸ್ಟ್ ಫೇಸ್ ಸೈಡ್ ಬರುತ್ತೆ. ಈಗ ನಾವಿದ್ದೀವಿ ಫುಲ್ಲು ಟಾಪಲ್ಲಿದ್ದೀವಿ. ರೇಟ್ ಬಂದು 190 ಅಂತ ಇದ್ದಾರೆ ನೋಡಿ. ಖಾತಾ ಸೋಲಾರ್ ಇಲ್ಲ, ಏನಿಲ್ಲ. ಸೊತ್ತು ಕೂಡ ರೆಡಿ ಇದೆ. ಟ್ಯಾಂಕ್ ಇದೆ, ಒಳ್ಳೆ ಟ್ಯಾಂಕ್ ಹಾಕಿದ್ದಾರೆ. ಕಾವೇರಿ ಟ್ಯಾಂಕೇ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಇದನ್ನೇ ಒಂದು ರೂಮ್ ಮಾಡ್ಬೋದಿತ್ತು ಹೇಳ್ಬೇಕಂದ್ರೆ. ಫುಲ್ ಕವರ್ ಮಾಡಿದ್ರೆ ಒಂದು ರೂಮ್ ಆಗುತ್ತೆ. ಅದು ಇದಕ್ಕೆ ಹತ್ರ ಅಂದರೆ ಒಂದು ಹಾಲು ಕಿಚನ್ ಆರಾಮಾಗಿ ಬಂದ್ಬಿಡುತ್ತೆ. ಅಷ್ಟು ದೊಡ್ಡದಾಗಿ ಮೋಡ್ ಹಾಕಿದ್ದಾರೆ, ನಿಮಗೆ ಜಾರ್ಲಿ ಕ್ರಾಸ್ ಎಲ್ಲ ಮಾಡಿದ್ದಾರೆ. ಆಗುತ್ತೆ. ಒಂದು ಫಿಟ್ಟಿಂಗಿಗೆ ಚೆನ್ನಾಗಿದೆ. ಜಾರ್ಲಿ ಕ್ರಾಸಲ್ಲಿ ಇರ್ತೀರ. ಬಿ ಖಾತಾ ನೀವು ಯಲಹಂಕ ಕೂಡ ವೆಸ್ಟ್ ಫೇಸು ನಿಯರ್ ಆಗುತ್ತೆ. ಮತ್ತು ಇನ್ನೊಂದು ಅಂದರೆ ಇದಕ್ಕೆ ನೀವು ಸಬರ್ಬನ್ ರೈಲ್ವೆ ಸ್ಟೇಷನ್ 190 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಯಾರಿಗಾದ್ರೂ ಬೇಕಾದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ. ಈ ಖಾತಾ ಕೂಡ ರೆಡಿ ಇದೆ ಎಲ್ಲ ಅನುಕೂಲ ನೋಡಿ. ಯಾರಿಗಾದ್ರೂ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಮೆಟ್ರೋ 3-3.5 ಕಿಲೋಮೀಟರ್ ಆಗುತ್ತೆ. ನಂಬರ್ ಬರ್ತಾ ಇರ್ತದೆ. ಸಪ್ತಗಿರಿ ಯೂನಿವರ್ಸಿಟಿ ಅರ್ಧ ಕಿಲೋಮೀಟರ್ ಆಗುತ್ತೆ. ಹೆಸರಘಟ್ಟ ರೋಡು ಕೂಡ ಅಷ್ಟೇ ನಿಮಗೆ ಡಿಸ್ಟೆನ್ಸಲ್ಲಿದೆ. ಜಾಲಹಳ್ಳಿ ಕ್ರಾಸ್ ನಿಮಗೆ ಮ್ಯಾಕ್ಸಿಮಮ್ 3.5 ಕಿಲೋಮೀಟರ್ ಆಗುತ್ತೆ. ಒಂದು ಎಲ್ಲ ಕಡೆಗೂ ಸರ್ಕಲ್ ಥರ ಇರೋವಂಥ ಸರ್ಕಲ್ ಅಂದರೆ ಎಲ್ಲ ಕಡೆಗೂ ಲಿಂಕ್ ಇರೋವಂಥ ಜಾಗ ಆಗಿರುತ್ತೆ ಫ್ರೆಂಡ್ಸ್. ಯಾರಿಗಾದ್ರೂ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್. ಮತ್ತು ಕೆಳಗಡೆ 1 BHK ಮನೆ ನೋಡಿ. 1 BHK ಬಾಡಿಗೆ ಮನೆ ವಾಸ್ಕಲ್ ಕೂಡ ತುಂಬಾ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ವಾಸ್ಕಲ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು 1 BHK ಮನೆ ನೋಡಿ. ಕೆಳಗಡೆ ಓಪನ್ ಕಿಚನ್ ಇದೆ. ಈ ಕಡೆ ಹಾಲ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಒಂದು ಕಾಮನ್ ಟಾಯ್ಲೆಟು, ಒಂದು ರೂಮು, ಒಂದು ಫ್ಯಾಮಿಲಿ ಇರೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾರೆ ನೋಡಿ. ಇನ್ನು ಗ್ಯಾಸ್ ಪಾಯಿಂಟ್ಗಳು ನೋಡೋದಾದರೆ ನೀವು ಇದು ಇದೆ ನೋಡಿ. ಆಲ್ರೆಡಿ ಮೀಟ್ರು ಎಲ್ಲ ಬಂದಿದೆ. ಅದು ಕೂಡ ಏನು ಸಮಸ್ಯೆ ಇಲ್ಲ. ಮೀಟ್ರು ಕೂಡ ರೆಡಿ ಇದೆ. ಇನ್ನು SS ರೈಲಿಂಗ್ಸ್ ಇದೆ. ಮೀಟ್ರು ಕೂಡ ಆರಾಮಾಗಿ ನಿಮಗೆ ಸ್ಟೇರ್ ಕೇಸ್ ಕೂಡ ಫ್ರೀ ಆಗಿದೆ.